ಈ ಚರಿತ್ರೆಯನ್ನು ತಾವು ಮಾಡಿದ್ದೀರಾ, ಸ್ವಲ್ಪ ನಮ್ಮ ಗ್ರಾಮೀಣ ಲೈಬ್ರರಿಗೂ ಕೊಡಿಸಿ ಸ್ವಲ್ಪ ದಯವಿಟ್ಟು. ಈಗ ನಾನು ಹೇಳ್ದಂಗೆ ಹೋದ ಬಾರಿ ಒಂದು 500 ಕೃತಿಯನ್ನು ನಾವು ನಮ್ಮ ಇದಕ್ಕೆ ತೊಗೊಂಡಿದ್ವಿ ಇರ್ಷಾದ್ ಅವ್ರದ್ದು. ಇದನ್ನು ಕೂಡ ಒಂದು 500 ಇದು ನಮ್ಮ ಗ್ರಾಮೀಣ ಲೈಬ್ರರಿಗಳಿಗೆ ತಗೋಬೇಕಾಗ್ತದೆ. ಯಾಕಂದರೆ ನಮ್ಮಲ್ಲಿ 6000 ಲೈಬ್ರರಿ ಇರೋದು, ಆದರೆ ಹಂತ ಹಂತವಾಗಿ ಮಾಡಬೇಕಾಗ್ತದೆ. ಇಲ್ಲದ್ರೆ ಮತ್ತೆ ಅದಕ್ಕೂ CAG ಆಬ್ಜೆಕ್ಷನ್ ಆಗ್ತಾರೆ. ಯಾವುದಕ್ಕೆ ಹಾಕಬೇಕು ಹಾಕೋದಿಲ್ಲ, ಇಂಥದಕ್ಕೆ ಹಾಕ್ಬೋದು ಕೂತ್ಕೊಳ್ತಾರೆ. ಯಾಕಂದರೆ ನಮ್ಮ ಲೈಬ್ರರಿಗಳು ಏನಾಗ್ಬಿಟ್ಟಿತ್ತು, ಕಳೆದ ಹಿಂದಿನ ಸರ್ಕಾರದಲ್ಲಿ ನಾವು ಮಕ್ಕಳು ಓದಬೇಕಾಗಿರುವಂಥ ಪುಸ್ತಕಗಳು ಬಿಟ್ಟು ಈ ಬಾಡಿಗೆ ಭಾಷಣಕಾರರು ಇದ್ದಾರೆ ಅಲ್ಲಿ, ಅವ್ರ ಚರಿತ್ರೆ, ಅವ್ರು ಬರೆದಿದ್ದಂಥ ಎಕ್ಸ್ಪರ್ಟ್ ಪುಸ್ತಕಗಳು. ಲಾಸ್ಟ್ ಟೈಮ್ ಪಠ್ಯ ಪುಸ್ತಕ ಪರಿಷ್ಕರಣೆ ಯಾರು ಅವ್ರು ಬರೆದಿರೋದು, ಇನ್ನೊಬ್ಬ ಚಕ್ರವರ್ತಿ ಇದನ್ನು ನೋಡಿ ಅವನು ಬರೆದಿರೋದು, ಅಂಥವ್ರದ್ದೆಲ್ಲರೂ ಇರ್ತದೆ. ಅವೆಲ್ಲನೂ ಶುದ್ಧೀಕರಣ ಮಾಡಿದ್ದೀನಿ. ಇಟ್ಸ್ ಟೇಕನ್ ಮಿ 1.5 years. ಈಗ ಮುಂದೆ ಇದನ್ನು ಹಾಗಾಗಬಾರ್ದು ಅಂತ ಒಂದು ಸಮಿತಿ ಕೂಡ ರಚನೆ ಮಾಡಿಬಿಟ್ಟು ಏನಿದ್ರು ನಾವು ಆ ಪುಸ್ತಕ ಈ ಪುಸ್ತಕ, ಲೆಟ್ ಇಟ್ ಬಿ ದ ಟ್ರೂತ್, ಸತ್ಯ ಇರಲಿ ಅಷ್ಟೇ. ಸಂವಿಧಾನದ ಮೌಲ್ಯಗಳನ್ನು ಆಚರಣೆ ಮಾಡುವಂಥದ್ದು, ಭ್ರಾತೃತ್ವವನ್ನು ಆಚರಣೆ ಮಾಡೋದಂಥದ್ದು, ಮತ್ತು ವರ್ತಮಾನದಲ್ಲಿ ಅವಶ್ಯಕತೆ ಬೇಕಾಗಿರುವಂಥ ಪುಸ್ತಕಗಳಿರಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ನಿಮ್ಮ ಜನರಲ್ ನಾಲೆಜ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಎಕನಾಮಿಕಲ್ ಪುಸ್ತಕಗಳಿರ್ಬೋದು, ಇಂಥವು ಇರಬೇಕು. ಇದು ಬಿಟ್ಟು ನಾವು ಈ ಬರೀ RSS ಪುಸ್ತಕಗಳನ್ನು ಇಟ್ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ. ಇದು ಅದರಿಂದ ಮತ್ತೆ ನಾಳೆ ಇದಕ್ಕೇನು ಪ್ರತಿಕ್ರಿಯೆ ಕೊಡ್ತಾರೋ ಗೊತ್ತಿಲ್ಲ, ನೋಡೋಣ. ಬಟ್ ಒಂದು ಸಂತೋಷ ಅಂದರೆ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ದಾರೆ, ಆದರೆ ನೇರವಾಗಿ ನನ್ನ ಹತ್ರ ಮಾತಾಡ್ತಾ ಇಲ್ಲ, ಅದು ಬಂದಿರೋದು ಪ್ರಾಬ್ಲಮ್. ಯಾವಾಗ ನನ್ನ ಹತ್ರ ನೇರವಾಗಿ ಮಾತಾಡಿದ್ರೆ ಇನ್ನು ಸ್ವಲ್ಪ ಅವರ ಸಂಸ್ಥೆ ಬಗ್ಗೆ ಅವರು ಹೆಚ್ಚು ಬೆಳಕು ಚೆಲ್ಬೋದು, ನಾವು ಕೂಡ ತಿಳ್ಕೊಬೋದು. ಸುಮ್ಮನೆ ಪೇಪರ್ನಲ್ಲಿ ಬಂದು ಒಂದು ಸರಿ ಶಾಖಾ ವಿಸಿಟ್ ಮಾಡಿ ಅಂತ ಹೇಳಿದ್ದಾರೆ, ಆಯ್ತಪ್ಪ ಬರ್ತೀನಿ ಅಂದರೆ ಯಾವ ಶಾಖಕ್ಕೆ ಹೋಗೋದು ಗೊತ್ತಿಲ್ಲ. ಏನು ನೇರವಾಗಿ ನಾಗ್ಪುರಲ್ಲಿ ದೀಕ್ಷೆ ಕೊಡ್ತಾರೋ ನೋಡು, ಅದಕ್ಕೂ ರೆಡಿ ಇದ್ದೀವಿ. ಆದ್ದರಿಂದ ಇವತ್ತು ಇಂಥ ಪುಸ್ತಕಗಳು, ನವೀನಂಥ ಲೇಖಕರನ್ನು ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕಾಗಿರುವ ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಅಳಿಲ್ ಸೇವೆ ಮತ್ತು ವಿಶೇಷವಾಗಿ ನನ್ನ ವೈಯಕ್ತಿಕ ಅಳಿಲ್ ಸೇವೆ ಈ ಮೌಲ್ಯಗಳಿಗೆ, ನಮ್ಮ ಸಂವಿಧಾನವನ್ನು ಉಳಿಸಲಿಕ್ಕೆ ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ವಾತಾವರಣಕ್ಕೋಸ್ಕರ ನನ್ನ ಅಳಿಲ್ ಸೇವೆ ಸದಾ ಇರ್ತದೆ. ನೀವು ನಮಗೆ ಏನು ಜವಾಬ್ದಾರಿ ಕೊಡ್ತೀರಾ ಅದನ್ನು ಕೂಡ ನಾನು ನಿರ್ವಹಿಸಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ನವೀನ್ ಸುರಂಜೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಈ ಒಂದು ಕೃತಿಯನ್ನು ತಾವು ಇವತ್ತು ಬಿಡುಗಡೆ ಮಾಡಿಸಿದ್ದೀರಾ, ತಮಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಇನ್ನೂ ಹೆಚ್ಚು ಇಂಥ ಪುಸ್ತಕಗಳು ಹೊರಗೆ ಬರಲಿ ಅಂತ ಆಶಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.